ಹಾಯ್ ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಯೂಟ್ಯೂಬ್ ಚಾನಲ್. ನಮ್ಮ ಮಗುಗೆ 6 ತಿಂಗಳು ತುಂಬಿದ್ರಿಂದ ಹೊರನಾಡಿಗೆ ಹೋಗಿ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಅನ್ಕೊಂಡ್ವೆ. ಅದಕ್ಕಾಗಿ ಅರ್ಲಿ ಮಾರ್ನಿಂಗ್ 5 ಗಂಟೆನೆ ಬೆಂಗಳೂರು ಬಿಟ್ವೆ. ಹಾಸನ ಚಿಕ್ಕಮಂಗ್ಳೂರು ರೋಡಲ್ಲಿ ನಮ್ಮ ಪ್ರಯಾಣವನ್ನ ಮುಂದುವರಿಸಿದ್ವಿ. ಅಲ್ಲಿ ಅನಗಾ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಇದೆ. ಅಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ನ ಮುಗಿಸಿ ಆ ನಂತರ ಮುಂದೆ ಹೋದ್ವಿ. ಹಾಗೆ ಆನ್ ದ ವೇ ಹೋಗುವಾಗ ಬೇಲೂರಿನಲ್ಲಿರುವಂತಹ ಚನ್ನಕೇಶವ ದೇವಾಲಯಕ್ಕೆ ಭೇಟಿ ಕೊಟ್ವೆ. ಇದರ ವಾಸ್ತುಶಿಲ್ಪ ಮಾತ್ರ ಅದ್ಭುತವಾಗಿದೆ. ಇದನ್ನ ನೋಡೋದಕ್ಕೆ ಬಂದವರು ಒಬ್ಬ ಗೈಡ್ ನ ಇಟ್ಕೊಂಡು ಅವ್ರ ಮೂಲಕ ಕೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಪ್ಲೇಸ್ ನ ಬಗ್ಗೆ. ಇದರಲ್ಲಿ ಇರುವಂತ ಒಂದೊಂದು ಶಿಲ್ಪಗಳ ಬಗ್ಗೆನೂ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದ್ರ ಬಗ್ಗೆ ಹಿಂದಿ ಕವಿ ಮೈಥಿಲಿ ಚರಣ್ ಗುಪ್ತಾ ಅನ್ನೋರು ಸಹ ಒಂದು ಕವಿತೆಯನ್ನೇ ಬರೆದಿದ್ದಾರೆ. ಇದು ಅಂತ ಅದ್ಭುತವಾದಂತಹ ಪ್ಲೇಸ್. ಇದು ಹೊಯ್ಸಳರ ಒಂದು ವಾಸ್ತುಶಿಲ್ಪಕ್ಕೆ ಕೈಗನ್ನಡಿಯಾಗಿದೆ. ಹಾಗೆ ಬೇಲೂರು ನೋಡ್ಕೊಂಡು ನಮ್ಮ ಫ್ಯಾಮಿಲಿ ಮತ್ತೆ ನನ್ನ ಮುದ್ದು ಮಗಳ ಜೊತೆ ಪ್ರಯಾಣ ಮುಂದುವರಿಸಿದ್ವಿ. ಮಗು ಜೊತೆ ಯಾರೇ ಆಗ್ಲಿ ದೂರದ ಪ್ರಯಾಣ ಮಾಡುವಾಗ ಅಲ್ಲಲ್ಲಿ ಒಂದು ಸಣ್ಣ ಸಣ್ಣ ಬ್ರೇಕ್ ಗಳನ್ನು ಕೊಟ್ಟು ಆ ನಂತರ ಮುಂದುವರಿಯಿರಿ. ಹಾಗೆ ನಮ್ಮ ಪ್ರಯಾಣವನ್ನ ಹೊರನಾಡು ಕಡೆ ಮುಂದುವರಿಸಿದ್ವಿ. ಅಲ್ಲೇ ಹೋಗುವಾಗ ದಾರಿಯಲ್ಲಿ ಕಳಸೇಶ್ವರ ಟೆಂಪಲ್ ಅಂತ ಸಿಗುತ್ತೆ. ಇದು ಶಿವನಿಗೆ ಅಂಕಿತವಾದಂತಹ ದೇವಾಲಯ. ಇಲ್ಲಿ ನಾವು ದೇವರ ದರ್ಶನ ಮಾಡಿಕೊಂಡು ಆ ನಂತರ ಹೊರನಾಡು ಕಡೆ ನಮ್ಮ ಪ್ರಯಾಣವನ್ನ ಮುಂದುವರಿಸ್ತೀವಿ. ನಾವು ಹೊರನಾಡು ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಆಗ ದೇವ್ರ ದರ್ಶನ ಮಾಡಿ ಮತ್ತೆ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 6:30ಗೆ ಎದ್ದು ರೆಡಿಯಾಗಿ ದೇವ್ರ ದರ್ಶನ ಮಾಡಿ 7 ಗಂಟೆಗೆಲ್ಲ ಅಷ್ಟೇ ಅನ್ನಪ್ರಾಶನ ಕಾರ್ಯಕ್ರಮ ಇರುತ್ತೆ. ಆದ್ರೆ 300 ರೂಪಾಯಿ ಟಿಕೆಟ್ ಇರುತ್ತೆ ಅದಕ್ಕೆ. ಅದನ್ನ ದೇವಾಲಯದಲ್ಲೇ ಕೊಡ್ತಾರೆ. ಅಲ್ಲಿ ತಗೊಂಡು ಅನ್ನಪ್ರಾಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ. ಅನ್ನಪ್ರಾಶನ ಕಾರ್ಯಕ್ರಮವು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ಇನ್ ಬಿಟ್ವೀನ್ ನಾವು ಯಾವಾಗ್ಲಾದ್ರೂ ಹೋಗ್ಬೋದು. ಅಲ್ಲಿಗೆ ಹೋಗುವಂತವ್ರು ಬೆಳ್ಳಿ ಬಟ್ಲು ಮತ್ತೆ ಒಂದು ಸ್ಪೂನ್ ನ ತಗೊಂಡೋಗಿ, ಇಲ್ದೇ ಇದ್ರೆ ನಾರ್ಮಲ್ ಬಟ್ಲಾದ್ರೂ ಓಕೆ ತಗೊಂಡೋಗಿ. ನಾವೇನ್ ಬಟ್ಲು ತಗೊಂಡೋಗಿರ್ತೀವಿ ಅದ್ರಲ್ಲೇನೆ ಅನ್ನಪ್ರಾಶನ ಮಾಡಿಸುವಂಥದ್ದು. ಅವರೇ ಪಾಯಸ ಸಹ ಕೊಡ್ತಾರೆ ಅನ್ನಪ್ರಾಶನಕ್ಕಾಗಿ. ಈ ಪೂಜೆ ಒಂದು 10 ರಿಂದ 15 ನಿಮಿಷದಲ್ಲಿ ಮುಗ್ದೋಗುತ್ತೆ. ಈ ಪೂಜೆ ಮುಗಿದ ನಂತರ ಮತ್ತೊಂದ್ಸಲಿ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನವನ್ನು ಮಾಡಿ ಆ ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ಅಲ್ಲಿಗೆ ಹೋದ್ವಿ. ಅಲ್ಲಿ ಅವಲಕ್ಕಿ ಮತ್ತೆ ಚಹಾನ ಪ್ರಸಾದವನ್ನಾಗಿ ಕೊಡ್ತಾರೆ. ಆ ನಂತರ ನಾವು ದೇವಾಲಯದ ಹೊರಗಡೆ ಬಂದು ರುದ್ರರಮಣೀಯವಾದಂತಹ ಪರಿಸರವನ್ನ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಇದು ಇರುವಂತದ್ದು ಪಶ್ಚಿಮ ಘಟ್ಟಗಳ ಮಧ್ಯೆ. ಈ ದೇವಸ್ಥಾನಕ್ಕೆ ಬರುವಂತವ್ರು ಯಾರಾದ್ರೂ ಆಗ್ಲಿ ಇಲ್ಲೇ ಉಳ್ಕೊಳ್ತೀನಿ ಅಂದ್ರೆ ಹೊರನಾಡು ದೇವಾಲಯದ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಲಾಡ್ಜ್ ನ ಬುಕ್ ಮಾಡ್ಕೊಬಹುದು. ಲಾಡ್ಜ್ ತುಂಬಾ ಕ್ಲೀನ್ ಆಗಿದೆ. ನಿಮಗೆ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಲಾಡ್ಜ್ ಫೆಸಿಲಿಟಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಬರುವಂತ ವೆಹಿಕಲ್ಸ್ಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಹೊರನಾಡುನಲ್ಲಿ ನಿಮಗೆ ಊಟ ಬೇಕಂದ್ರೆ ಒಳ್ಳೊಳ್ಳೆ ಹೋಟೆಲ್ಸ್ ಕೂಡ ಸಿಗುತ್ತೆ, ಸಸ್ಯಾಹಾರಿ ಹೋಟೆಲ್ಸ್. ಹೊರನಾಡು ನೋಡ್ಕೊಂಡು ಆ ನಂತರ ನಮ್ಮ ಪ್ರಯಾಣವನ್ನ ಶೃಂಗೇರಿ ಕಡೆ ಮುಂದುವರಿಸಿದ್ವಿ. ಶೃಂಗೇರಿಯಲ್ಲಿ ಶಾರದಾಂಬೆ ಮತ್ತು ಶಂಕರಾಚಾರ್ಯರ ದೇವಾಲಯಗಳಿವೆ. ಮತ್ತೆ ಕಪ್ಪೆ ಚೆನ್ನಿಗರಾಯ ಅನ್ನೋ ಒಂದು ದೇವಾಲಯ ಸಹ ಇಲ್ಲಿದೆ. ನಮಗೆ ಪಕ್ಕದಲ್ಲೇನೆ ತುಂಗಾ ನದಿ ಹರಿತಾರು ಸಹ ಕಾಣಬಹುದು. ಶಂಕರಾಚಾರ್ಯರು ಸ್ಟಾರ್ಟ್ ಮಾಡಿದಂತ 4 ಪೀಠಗಳೇನಿವೆ ಅದರಲ್ಲಿ ಇದು ಸಹ ಒಂದು. ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಆ ನಂತರ ಶಂಕರಾಚಾರ್ಯರ ಒಂದು ಪ್ರತಿಮೆ ಇದೆ, ಆ ಪ್ಲೇಸ್ಗೆ ಹೋದ್ವಿ. ಇದು ಶೃಂಗೇರಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲೇನೆ ನಿಮಗೆ ಕಾಣಸಿಗುತ್ತೆ. ಒಂದು ಗುಟ್ಟದ ಮೇಲೆ ಆದಿಶಂಕರಾಚಾರ್ಯರ ಭವ್ಯ ವಿಗ್ರಹವನ್ನು ಇಟ್ಟಿದ್ದಾರೆ. ಈ ಬೆಟ್ಟದ ಮೇಲಿನಿಂದ ನೀವು ನೋಡಿದ್ರೆ ಶೃಂಗೇರಿಯ ಒಂದು ರುದ್ರರಮಣೀಯವಾದಂತಹ ವ್ಯೂ ಸಿಗುತ್ತೆ. ಈ ಪ್ಲೇಸ್ಗೆ ಏನಾದ್ರೂ ನೀವು ಬರ್ತೀನಿ ಅಂದ್ರೆ 3 ಗಂಟೆ ಒಳಗಡೆ ಬನ್ನಿ. ಆ ನಂತರ ಟಿಕೆಟ್ ಕೌಂಟರ್ ಕ್ಲೋಸ್ ಆಗುತ್ತೆ. ಆ ನಂತರ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಬ್ರಹ್ಮಲಿಂಗೇಶ್ವರ ದೇವಾಲಯದಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಹಾಲ್ಟ್ ಆದ್ವಿ. ಇದು ನನ್ನ ಜೀವನದಲ್ಲಿ ಮೊದಲ ಬಾರಿ ವಿಸಿಟ್ ಮಾಡಿದಂತಹ ಬ್ರಹ್ಮಲಿಂಗೇಶ್ವರ ದೇವಾಲಯವಾಗಿತ್ತು. ಆ ನಂತರ ಹಾಗೆ ಪ್ರಯಾಣವನ್ನು ಮುಂದುವರಿಸಿ ಸಿಗಂದೂರಿನ ಚೌಡೇಶ್ವರಿ ತಾಯಿ ದೇವಾಲಯಕ್ಕೆ ಭೇಟಿ ಕೊಟ್ವೆ. ಆ ನಂತರ ಆನ್ ದ ವೇ ಸಿಗಂದೂರು ಬ್ರಿಡ್ಜ್ ಮತ್ತು ಅದರ ಸೌಂದರ್ಯವನ್ನ ನೋಡೋದಕ್ಕೆ ಅಲ್ಲೇ ನಮ್ಮ ವೆಹಿಕಲ್ ನ ನಿಲ್ಲಿಸಿದ್ವಿ. ಇಲ್ಲಿ ಮೊದಲು ಲಾಂಜ್ ಇತ್ತು, ಆದ್ರೆ ಈಗ ಅದನ್ನ ಕ್ಲೋಸ್ ಮಾಡಿ ಬ್ರಿಡ್ಜ್ ಕಟ್ಟಲಾಗಿದೆ. ಬ್ರಿಡ್ಜ್ ನೋಡಿದ ನಂತರ ಬೆಂಗಳೂರಿನ ಕಡೆಗೆ ನಮ್ಮ ಪ್ರಯಾಣವನ್ನ ಮುಂದುವರಿಸಿದ್ವಿ. ಟ್ರಾಫಿಕ್ ಇದ್ದ ಕಾರಣದಿಂದಾಗಿ ಒಂದ್ ಸ್ವಲ್ಪ ರೀಚ್ ಆಗುವಂತದ್ದು ಲೇಟ್ ಆಯ್ತು. ಸುಮಾರು 11 ಗಂಟೆಗೆ ನಾವು ಬೆಂಗಳೂರಿನ ರೀಚ್ ಆದ್ವಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.